ಚಿಟ್ಟಾಣಿಯವರು ಕೌರವ, ಜಲವಳ್ಳಿಯವರು ಭೀಮ, ನಂದು ಧರ್ಮರಾಯ. ಬೆಳಗ್ವರೆಗೆ ಆಟ. ವಿಶ್ವೇಶ್ವರವಾದಲ್ಲಿ ಆಟ ಮುಗೀತು. ಮಂಗಲ ಪದ್ಯ ಆಡಿದ್ರು, ತಾಳದ ಕಡೆ ಹೇಗಿಟ್ರು. ಏ ರಾಮೇಗಡೆ ರಂಗಸ್ಥಳ ಏನ್ ಬಗಳದೇನು ಇಂತ ಸೀರಿಯಸ್. ನಮಗ್ ಮೊದಲೇ ಅವ್ರು ಕಂಡೆ ಅದಕ್ಕೆ. ಓ ನನಗೆ ಅಂತ ಒಂದು ಹೆಚ್ಚು ಕಡಿಮೆ ವಿಘ್ನಾಬ್ದಿ ಕುಂಭೋತ್ಸವ ವಿಘ್ನ ಘೋಷ ಘನ ಪ್ರಚಂಡ ಪವನೋ ಶ್ರೀ ವಿಘ್ನೇಶ್ವರ ಪಾತು ಮಾಂ. ಅವ್ರ ಕಾಳಿಗನ ಅವ್ರ ಹತ್ರ ಮಾತಾಡ್ಲಿಕ್ಕೆ ಮಾತ್ರ ನನಗೆ ಹೆದರಿಕೆ ಆಗ್ತಿತ್ತು. ಅವರ ಕರೆದ ಮಾತಾಡ್ಬೇಕು ಬಿಟ್ರೆ ಇಡೀ ಸೀಸನ್ ಅಲ್ಲಿ 1-2 ದಿವಸ ಕರೆದು ಮಾತಾಡ್ತಿದ್ರು ಅಷ್ಟೇ. ಮತ್ತ ಅವ್ರ ಹತ್ರ ನಾವು ಹೋಗುದಿಲ್ಲ, ಅವ್ರ ಬದಿಗೂ ನಾವು ನೋಡುದು ಇಲ್ಲ. ಅವ್ರ ಅಷ್ಟು ಭಯ. ಕೆಲವರೆಲ್ಲ ಹೇಳ್ತಿದ್ದಾರೆ, ಕೆಲವರೆಲ್ಲ ಆತ್ಮೀಯರು, ಕೆಲವರೆಲ್ಲ ಒಂದಿಷ್ಟು ಜನ ಇದ್ದಾರೆ ನಿಮ್ಗೆ ಗೊತ್ತು. ಅವ್ರು ಬಿಟ್ರೆ ನಾನು ತಿಳಿದ ಹಾಗೆ ಹೆಚ್ಚಿಗೆಲ್ಲ ಸಲಿಗೆಯನ್ನ ಯಾರ ಹತ್ರ ಬಳಸ್ಕೊಳ್ಳಿಲ್ಲ ಅಂತ ನಾನು ತಿಳಿದು ನೀವು ಹೇಳ್ದಾಗೆ ಬಂತು. ನೀವೀಗ ಒಬ್ಬ ಕಲಾವಿದರಾಗಿ ರಂಗಸ್ಥಳದಲ್ಲಿ ನೀವು ಇದು ನಿಮ್ಮ ಅವರ ಸಾಮ್ಯತೆಗಳು, ಆಮೇಲೆ ರಂಗಸ್ಥಳದಲ್ಲಿ ಕೆಳಗಿಳಿದ ಬಂದ ನಂತರ ಅದಿರುವುದಿಲ್ಲ, ತುಂಬಾ ಗಂಭೀರವಾಗಿರುತ್ತೆ, ಬಹಳ ಗಂಭೀರ. ಮತ್ತ ಆ ವರ್ಚಸ್ ಬೇರೆ. ಅವ್ರು ಕಂಡಾಗ್ಲೇ ನಮಗ್ ಭಯ ಉಂಟಾಗ್ತದೆ ಅಂತ. ವರ್ಚಸ್ಸು ಅಂತದಕ್ಕೆ ಹೆಸರು. ಅದು ಹುಟ್ಟಿನಿಂದ ಬರುವಂತಹದ್ದು. ಆ ವರ್ಚಸ್ಸಿಗೆ ಎಲ್ಲರೂ ತಲೆ ತಗ್ಸುವೆ. ನೀವು ಹೇಳಿದ್ಮೇಲೆ ಅದು 3 ವಾರದ್ದು ಕೇಳಿದ್ರೆ ನೀವು ತುಂಬಾ ಕಂಡವ್ರು. ಅದ ಗರುಡ ಮಣಿಯನ್ನು ಕಂಡಾಗ ಹಾವು ತಲೆ ತಗ್ಸಿದಾಗೆ ಅದೊಂದು ಗರುಡ ಮಣಿಯೇ ಇದು. ಯಾವ ರಂಗಸ್ಥಳದಲ್ಲೂ ನೋಡಿದವರು ಕೆಳಗೂ ನೋಡಿದವರು ಆ ಕಾರಣ. ರಂಗಸ್ಥಳದ ಮತ್ತ ತಿರುಗಿ ನೋಡುವ ಆಟವೇ ಇಲ್ಲ. ನೋಡ್ರಿ ಮುಗೀತದು. ಇನ್ ಯಾವ ಕಲಾವಿದ ಈಗೆಲ್ಲ ಕಲಾವಿದ ಸಂದರ್ಭ ಕೊಡೋದು ಭಾಗವತರು ನೋಡುದು. ಭಾಗವತರನ್ನ ಚಂಡೆ ಮದುವೆ ನೋಡ್ಲಿಕ್ಕೆ ಇಲ್ಲ. ನನಗೆ ಅಭ್ಯಾಸ ಅದ್ದಾಗೆ. ನಾನು ಚಂಡೆ ಮೊದ್ಲೇ ಭಾಗವತ ನೋಡುವುದಿಲ್ಲ. ಕಾಳಿ ನೋಡ್ರಿ. ಅಲ್ಲ ಅದೊಂದು ಖುಷಿ. ನಮ್ಮ ಸಾಮ್ಯತೆಯಲ್ಲೂ ನಾನು ನೀವು ಇರುವಾಗ್ಲೂ ಸಮೇತ ಕೆಳಗೆ ಬಂದು ಹೇಳ್ತಾ ಇದ್ರಿ ಬಿಟ್ರೆ ರಂಗಸ್ಥಳದಲ್ಲಿ ಹಿಂಗೆಲ್ಲ ಮಾಡುವಂತ ಅದು ಅಭ್ಯಾಸ ನಿಮ್ಮ ಅಲ್ಲಿಂದ ಅಲ್ಲಿಂದಲೇ ಕಾಳಿನಾವ್ರಿಂದ ಬಂದು ತಿರುಗಿ ನೋಡ್ಲಿಕ್ಕೆ ಕೊಡುದಿಲ್ಲ ಅಲ್ಲಿ. ಮತ್ತೆ ಸಂದರ್ಭ ಕೊಡುದು ಅಂದ್ರೆ ಭಾಗವತರು ನೋಡುದಲ್ಲ. ಈ ಹೆಚ್ಚು ಜನ ನಾನು ಕಲಾವಿದ ನೋಡ್ತೇನಲ್ಲ, ಮುಂದಿದ್ದವ್ರು ಹಿಂದ್ ಬಂದು ಭಾಗವತರ ಪದ್ಯ ಇರ್ತಾರೆ. ಅಲ್ಲ, ಅವ ಸಂದರ್ಭಕ್ಕೆ ಬಂದಾಳದು ಭಾಗವತಂಗ್ ಗೊತ್ತಾಗಬೇಕು, ಭಾಗವತ ಪದ್ಯ ಹೇಳ್ಬೇಕು. ಅದು ತಿರುಗಿ ನೋಡುವ ಅಭಾಸ ಅಂತ ಹೇಳ. ಭಾಗವತನ್ ತಿರುಗಿ ನೋಡಿ ಭಾಗವತ ಪದ್ಯ ಹೇಳಿದ್ರೆ ಒಂದು ಭಾಗವತಂಗ್ ಗೊತ್ತಿಲ್ಲ ಅಂತ ಆಗ್ತದೆ. ಅಲ್ಲಿ ತಿಳಿಸಿದಾಗ ಇವ್ರಿಗೆ ಏನು ಕೇಳಿದ್ರೆ ಅಭ್ಯಾಸ ಆಗಿದೆ. ಭಾಗವತ ಬದಿ ತಿರುಗಿ ನೋಡ್ಕೊಂಡು ಪದ್ಯ ಹೇಳುದು ಅದು ಅಲ್ಲವೇ ಅಲ್ಲ. ಹಿಂದೆ ಬದಿ ನೋಡ್ಲೇಬಾರ್ದು. ಅದು ಭಾಗವತರಿಗೆ ಗೊತ್ತಾಗ್ತದೆ. ಅವನ ಸಂದರ್ಭಕ್ಕೆ ಬಂದ ಅಂತ ಗೊತ್ತಾಗ್ತದೆ, ಅವ್ರು ಪದ್ಯ ಹೇಳ್ತಾರೆ. ಇದು ನಿಜವಾದ ಕ್ರಮ. ಮತ್ತೆ ಅವರು ಬಂದ ನಂತರ ಅವರದ್ದೇ ಆಡಳಿತ, ಅನುಮಾನವೇ ಇಲ್ಲ. ರಂಗವನ್ನು ಆಳುವಂತ ಭಾಗವತಂಗೆ ಇರುವ ಯಾವೆಲ್ಲ ಅರ್ಹತೆ ಉಂಟು ಅದು ಸಂಪೂರ್ಣ ಇದ್ದದ್ದು ಕಾಳಿಂಗನವ್ರಿಗೆ ಒಬ್ರಿಗೆ. ಅದು ಏನ್ ಆ ರಂಗಸ್ಥಳದಲ್ಲಿ ಎಂತ ಹಿರಿಯ ಕಲಾವಿದರೇ ಇರ್ಲಿ ಕಂಟ್ರೋಲೇ. ಮತ್ತೆ ಈಗ ಕೆಲವು ಸಂದರ್ಭದಲ್ಲಿ ರಾತ್ರಿ ಸಣ್ಣ ಇರ್ತದೆ, ಕೆಲವು ಸಂದರ್ಭದಲ್ಲಿ ರಾತ್ರಿ ದೊಡ್ಡ ಉತ್ತರಾಯಣ ದಕ್ಷಿಣದಲ್ಲಿ 5:30 ಬೆಳಗಾಗ. ಹೌದು, 6:30 ಬೆಳಗಾಗುವಾಗ ಆ ಪ್ರಸಂಗ ಸ್ವಲ್ಪ ಪದ್ಯ ಹೆಚ್ಚಿರ್ತದೆ, ದೀರ್ಘ ಇರ್ತದೆ. ಅದೇ 5:30 ಬೆಳಗಾಗುವಾಗ ಅದನ್ನ ಶಾರ್ಟ್ ಮಾಡ್ತಾರೆ. ಶಾರ್ಟ್ ಮಾಡಿದ್ರೆ ಯಾರ ಹತ್ರ ಹೇಳುವುದಿಲ್ಲ. ಯಾರ ಹತ್ರ ನಾನು ಹೀಗ್ ಮಾಡ್ತೇನೆ ನೀವು ಹೀಗ್ ಮಾಡಿ ಅಂತ ಸಮಾಲೋಚನೆಯೇ ಇಲ್ಲ. ಸಮಾಲೋಚನೆ ಇಲ್ಲದೆ ಆಟವನ್ನು ರಹಿಸುವ ಏಕೈಕ ಭಾಗವತರು ನಾನು ನೋಡಿದ್ದೆ ಅವರೊಬ್ಬರೇ. ನಮಗ್ ಗೊತ್ತಾಗ್ತದೆ. ಅದು ಹೇಗೆ ಕೇಳಿದ್ರೆ, ಈಗ ನಿನ್ನೆ ಈ ಪದ್ಯ ಹೇಳಿದ್ದಾರೆ ಅಂತ ಹೇಳಿ ನಾವು ಸಂದರ್ಭಕ್ಕೆ ಬಂದ್ರೆ ಅಲ್ಲ ಅಂತ ಹೇಳಿದ್ರೆ ಇವತ್ತು ಆ ಪದ್ಯ ಹೇಳುವುದಿಲ್ಲ ಅಂತ. ನಿನ್ನೆ ಅವರು ಆ ಪದ್ಯ ಹೇಳಲಿಲ್ಲ ಅಂತ ಹೇಳಿ ನಾವು ಮುಂದುವರ್ಸ್ಲಿಕ್ಕೆ ಅಂತ ಮುಂದಾಗೋಲ್ಲವರು ಹಾರ್ಮೋನಿಯಂ ಏನ್ ಮಾಡುದು. ಇವತ್ತು ಆ ಪದ್ಯ ಹೇಳ್ತಾರೆ. ಇಷ್ಟೇ ಸಮಾಲೋಚನೆ. ಇದು ಎಂತ ಸಂಜ್ಞೆ ಅಂದ್ರೆ ಅಷ್ಟು ಸ್ಪಷ್ಟ ಗೊತ್ತಾಗ್ತಿತ್ತು ನಮಗೆ. ಹಾಗಾಗಿ ಅದೊಂದು ಅದ್ವಿತೀಯ. ಅದಕ್ಕೆ ಹೋಲಿಕೆಯೂ ಯಾರು ಇಲ್ಲ. ಈ ಶತಮಾನದಲ್ಲ, ಈ ಸಹಸ್ರಮಾನದಲ್ಲೇ ಕಾಳಿಂಗನವ್ರು ಬರ್ಲಿಕ್ಕೆ ಸಾಧ್ಯ. ಆದ್ರೂ ಖುಷಿ ಅಂತ ಕೇಳಿದ್ರೆ ನೀವು ಅಂತ ಭಾಗವತರೊಟ್ಟಿಗೆ ಪಳಗಿದ್ದೀರಿ ಈಗ. ಹೌದು, ನಮ್ಗೆ ತುಂಬಾ ಸಂತೋಷ ನಿಮ್ಮ ನೋಡ್ಲಿಕ್ಕೆ.
ಮತ್ತೆ ಯಾಕೆಂದ್ರೆ ನಿಮ್ಗೆ ಒಂದು ದೊಡ್ಡ ಭಾಗ್ಯ ಅದು. ನಮ್ಮ ಭಾಗ್ಯ ಅವ್ರು ಸಿಕ್ಕದೆ ಇಲ್ಲದೆ ಹೋದ್ರೆ ಈ ಸ್ಥಿತಿಯಲ್ಲಿ ನಾವು ಇರ್ತಿದ್ದವ್ರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ಇಷ್ಟು ಸಣ್ಣದ ತಪ್ಪಿದ್ರೆ ಜೋರು ಮಾಡ್ಲಿಕ್ಕೂ ಅವ್ರಿಗೆ ಬೇಜಾರಿಲ್ಲ. ಒಳ್ಳೇದಾದನ್ನ ನಮ್ಮ ಹತ್ರ ಕರೆದ ಹೇಳೋದಿಲ್ಲ, ಮೊದ್ಲೇಗಾರ ಹತ್ರ ಹೇಳ್ತಾರೆ. ಆ ಮೊದ್ಲೇಗಾರ ನಮ್ಗೆ ಹೇಳುದು ಹೌದು, ಹಾಗೆ ಹೀಗೆ. ಯಾಕಂದ್ರೆ ನಂದೇ ಅನುಭವನ ಹೇಳ್ತೇನೆ. ನಾನು ಫಸ್ಟ್ ಸಾಲಿಗ್ರಾಮಕ್ಕೆ ಸೇರಿದ ವರ್ಷ ಮಳೆಗಾಲದಲ್ಲಿ ಮುಂಬೈ ಹೋಗುತ್ತಲ್ಲ, ಆವಾಗ ಚಿಟ್ಟಾಣಿ ಅವರು ಅತಿಥಿ ಕಲಾವಿದರಾಗಿ ಬರ್ತಿದ್ರು. ಸಾಧು ಶೆಟ್ರ ಕಾಲ ಅವ್ರು ಕರೆಸೋ ಸಾಲಿಗ್ರಾಮ ಮೇಳಕ್ಕೆ ಒಂದ್ ದಿವ್ಸ ಗದಾ ಇದ್ದ. ಚಿಟ್ಟಾಣಿ ಅವರು ಕೌರವ, ಜಲವಳ್ಳಿಯವರು ಭೀಮ, ನಂದು ಧರ್ಮರಾಯ. ಬೆಳಗ್ವರೆಗೆ ಆಟ. ವಿಶ್ವೇಶ್ವರವಾದಲ್ಲಿ ಆಟ ಮುಗೀತು. ಮಂಗಲ ಪದ್ಯ ಆಡಿದ್ರು, ತಾಳದ ಕಡೆ ಹೇಗಿಟ್ರು. ಏ ರಾಮೇಗಡೆ ರಂಗಸ್ಥಳ ಏನ್ ಬೊಗಳದೇನು ತಿಂತ ಸೀರಿಯಸ್. ನಮಗ್ ಮೊದಲೇ ಅವ್ರು ಕಂಡೆ ಅದಕ್ಕೆ. ಓ ನನಗೆ ಎಂತದೋ ಒಂದು ಹೆಚ್ಚು ಕಡಿಮೆ ಎಂತದೋ ಹೇಳುದಿಲ್ಲ. ಏನ್ ಬೊಗಳದೆ ಇದೇ ಶಬ್ದ, ಏನ್ ಬೊಗಳದೆ ಅಂತ. ನಾನು ಈಗ ಮುಖ ನೋಡ್ತಾ ಕೂತ್ಕೊಂಡು ನಾನ್ ಮುಖ ಇರ್ತಾ ಇದ್ದೆ. ಎಲ್ಲರೂ ಚೌಕಿ ಚಿಟ್ಟಾಣಿ ಎಲ್ಲರೂ ಎಷ್ಟು ಜನ ಇದ್ದಾರೆ. ನಿಂಗ್ ಪದ್ಯದ ಅರ್ಥ ಬೊಗಳಕ್ ಬತ್ತಾ? ಅವಾಗ ಇಲ್ಲೋ ಪದ್ಯದ ಅರ್ಥ ನಾ ತಪ್ಪಿದ್ದೆ ಗೊತ್ತಾಯ್ತು. ಮಾತಾಡುವಂಗಿಲ್ಲ, ಎಂತ ತಪ್ಪಿದೆ ಹಂಗೆ ಗೊತ್ತಿಲ್ಲ. ನಾ ಎಂತದಕ್ಕೆ ನಾನಂತ ಹೊರದಕ್ಕಿದ್ದದ್ದ ಇದೇ ಶಬ್ದ. ಎಂತ ತಪ್ಪದೆ ಗೊತ್ತಾಗುದಿಲ್ಲ. ಆದರೆ ಮೈವರೊಳು ಒಬ್ಬನ ನೀನು ಸಾಧಿಸು ತಿಂದು ಗೆಲ್ದರೆ ಮುಂದೆ ನಾವು ಮೇದಿನಿಯನ್ನು ಬಿಟ್ಟು ಮಿಕ್ಕವರು ನಿನ್ನ ಮುಂದೆ ಅಂತ ಬೊಗಳದೆ ಹೇಳ. ಇದೇ ಶಬ್ದ. ನಾನು ಕಾಡಿಗೆ ಹೋಗ್ತೇನೆ ಅಂದೆ. ನಾ ಹಂಗೆ ಪದ್ಯ ಬೊಗಳಿದ್ನ ನಾನು. ಪಾದ ಸೇವೆ ಎಲ್ಲಿ? ಪಾದ ಸೇವೆಗಳು ಕೇಳು ಮುನ್ನ ನಾನು ಬೊಗಳಿದ್ನ ಇಲ್ಲ. ನೀನ್ ಪದ್ಯ ಅರ್ಥ ಬೊಗಳಿಕೆ ಬೇಡ. ಮೊದಲು ಪದ್ಯದ ಅರ್ಥ ಬೊಗಳು ಕಲಿ ಹೇಳಿ ಹೋಗ್ತಾ ಇದ್ರು. ನಾವೊಂದಿಗೆ ಅಪಮಾನ ಬೇರೆ. ಕನ್ನಡ ಕಲಾ ಕೇಂದ್ರ 6 ಕಿಲೋಮೀಟರ್. ಎಲ್ಲರೂ ಟೆಂಪೋದಲ್ಲಿ ಹೋದ್ರು. ನಾ ಸಣ್ಣ ಸಣ್ಣ ಮಳೆ ನಡ್ಕೊಂಡು ಮುಸ್ಕ ಹಾಕೊಂಡು ಮಲಗ್ಬಿಟ್ಟೆ. ತಿಂಡಿ ಇಲ್ಲ, ಸ್ನಾನ ಇಲ್ಲ, ಊಟ ಇಲ್ಲ. ಮನೆ ಓಡ್ ಬರ್ಬೇಕು ಅಂತ. ಇನ್ನು ಬೇಡ ನಮ್ಗೆ ಯಕ್ಷಣವೇ ಬೇಡ. ಓಡ್ ಬರ್ಬೇಕು ಅಂತ ಹೇಳಿದ್ರೆ ಒಂದ್ ಸಮಸ್ಯೆ ಏನು ಕೇಳಿದ್ರೆ ಭಾಷೆ ಬರುವುದಿಲ್ಲ. ಬಸ್ಸಿಯಲ್ಲಿ ನಿಲ್ತದೆ, ನಮ್ಗೆ ಕೇಳುವಂದ್ರೂ ಗೊತ್ತಿಲ್ಲ. ಜೊತೆಗೆ ಬಟುವಡಿನೂ ಆಗ್ಲಿಲ್ಲ, ದುಡ್ಡು ಇಲ್ಲ. ಇನ್ನೆಂತ ಮಾಡುದು? ಹಿಂದಿನ ಗ್ರಾಚಾರ ಉಳಿಲೇಬೇಕಾಯ್ತಲ್ಲ. ಈಗಿರಲ್ಲ, ಅವಾಗ ಯಾರ ಪರಿಚಯವೂ ಇಲ್ಲ. ಫಸ್ಟ್ ನಾನು ಓದ್ದು ಮುಂಬೈಗೆ ಓದದ್ದೇ ಫಸ್ಟ್. ಕಡೆಗೆ ಅಂತ ಸಂಜೆ ಹೇಳುವಾಗ ನಾನು ಪದ್ಯದ ಅರ್ಥ ಹೇಳಲಿಕ್ಕೆ ಕಲಿಬೇಕು. ಪದ್ಯದ ಅರ್ಥ ತಪ್ಪಿದ್ರೆ ಬಿಡುದಿಲ್ಲ. ಅದು ಒಂದು ತಲೆ ಹೋಯ್ತು. ಆವಾಗಿಂದ ಏನ್ ಮಾಡ್ಬೇಕಾದ್ರೆ ಅಷ್ಟು ಪಾತ್ರದ ಪದ್ಯದ ಅರ್ಥ ನೋಡುದು, ಬೇರೆ ಅರ್ಥ ಇಲ್ಲ. ಪದ್ಯದ ಅರ್ಥ ತಪ್ಪದೆ ಇದ್ದಾಗ ನೋಡುದು. ಇಷ್ಟ ಆಗಿ ಒಂದ್ 2-3 ವರ್ಷ ಕಳೆದ ಮೇಲೆ ಬೆಂಗಳೂರಲ್ಲಿ ಆಟ, ಮಾಗಡಿ RSS ಸ್ಕೂಲ್ನಲ್ಲಿ ಆಟ. ಅದೇ ಚಿಟ್ಟಾಣಿ ಅವ್ರ ಕೌರವ ಆಯ್ತಾ, ಯಾಜಿಯವರ ಭೀಮ, ನಂದು ಅಶ್ವತ್ಥಾಮ, ಚಿಟ್ಟಾಣಿಯವರು ಬರುವುದಿಲ್ಲ ಅಂತ ಆಯ್ತು. ಅವಾಗ ಹೋಗಿ ಯಾಜಿಯವರು ಭಾಗವತರು ಹೇಳಿದ್ರು. ಭಾಗವತರು ಚಿಟ್ಟಾಣಿಯವ್ರು ಬರೋದು, ನೀವಾರು ಹೇಳಿ ಅಂತ. ಇವ್ರು ತೆಗೆದ ಬಾಯಿ ಹೇಳಿದಂತ ಗೊತ್ತುಂಟ. ಆ ಹಪ್ಪು ಬರೋದು ಬೇಡ, ರಾಮೇಗಡೆ ಹತ್ರ ಕೌರವ ಮಾಡ್ಲಿ. ಅವರು ರೂಮ್ ಬೇರೆ ಅಲ್ಲ. ಯಾಜಿಯವರು ಬಂದು ನನಗೆ ಹೇಳಿದ್ರು, ಇವತ್ತು ನೀ ಕೌರವ ಮಾಡ್ಬೇಕಂತೆ ಭಾಗವತರು ಹೇಳಿದ್ದಾರೆ. ನನಗೆ ನಡಕ ಶುರುವಾಯ್ತು ನೋಡಿ. ಧರ್ಮರಾಯನ ಅರ್ಥ ತಪ್ಪದಾಗಲೇ ನನಗೆ ಇದ್ದಾರೆ. ಮತ್ತೆ ನಾನು ಕೌರವ, ನಂಗೆ ಆವಾಗ 25ನೇ ವರ್ಷ. ಕೌರವ ಇವತ್ತು ನಾನು ಶಾದ್ವಿ ಆಗ್ತದೆ. ಈಗ ಕತೆ ಮುಗ್ದೇ ಹೋಯ್ತು. ಅವ್ರ ರೂಮಿಗೆ ಯಾರು ಹೋಗುದಿಲ್ಲ. ಮರ್ಯಾದೆ ಹೋಗೋದಕ್ಕಿಂತಲೂ ಧೈರ್ಯ ಮಾಡ್ಕೊಂಡು ಸೀದಾ ಅವ್ರ ರೂಮಿಗೆ ನುಗ್ಗೇ ಬಿಟ್ಟೆ. ಭಾಗವತ್ರೆ ಯಾಜಿಯವ್ರು ಕೌರವ ಮಾಡ್ಲಿ, ನಾ ಬೇಕಾದ್ರೆ ಭೀಮನ ಬೇಕಾದ್ರೂ ಮಾಡ್ತೇವೆ. ಈಗ ನೋಡಿದ್ರು, ಇಲ್ಲ ಅವ ಭೀಮನ ಮಾಡ್ಲಿ, ನೀ ಕೌರವ ಮಾಡು. ಮತ್ ಅಪೀಲ್ ಇಲ್ಲ. ಮತ್ತೆ ಯಾವ ಕೋರ್ಟಿಗೆ ಹೋದ್ರು ಅಪೀಲ್ ಇಲ್ಲ. ಒಂದೇ ನಿದ್ರೆ ಬರುವುದಿಲ್ಲ. ಕೌರವನ ಪದ್ಯಕ್ಕೆ ಹೆಂಗ ಹೋಗುದು? ಪದ್ಯದ ಅರ್ಥ ಎಲ್ಲಿ ತಪ್ತದೆ ಹೇಳಿ? ಅಷ್ಟೇ, ಬೇರೆ ಅರ್ಥ ಇಲ್ಲ, ಬರೀ ಪದ್ಯದ ಅರ್ಥ. ಅಂತೂ ಕೌರವನ್ ಮಾಡಿದೆ. ಕೌರವ ಆದ್ಮೇಲೆ ಮರುದಿವ್ಸ ಪ್ರಭಾಕರ ಭಂಡಾರ ಮೊದ್ಲಿಗಾರ
ಅವ್ರು ಹೇಳಿದ್ರು, ಅಯ್ ಭಾಗವತರಿಗೆ ಭಾರಿ ಖುಷಿ ಆಗಿದ್ರು. ರಂಗಸ್ಥಳದಲ್ಲಿ ಹೆಂಗೆ ನಮ್ಮ ಮಾಣಿ ಕೇಳಿದ್ರು, ಒಯ್ಯಪ್ಪ ಅಂತ. ಅದೇ ಒಳ್ಳೇದಾದ ನಮ್ಮ ಹತ್ರ ಹೇಳುದಿಲ್ಲ, ಅವರು ಮೊದ್ಲೇಗಾರ ಹತ್ರ ಹೇಳ್ತಾರೆ. ಅಂದ್ರೆ ಎದುರು ಹೊಗಳಬಾರದು, ಇದೇ ತತ್ವ ಹಳೆ. ಎದುರು ಬೈಬೇಕು, ಹಿಂದೆ ಹೊಗಳಬೇಕು. ಜನಕ್ಕೆ ಈಗ ಎದುರು ಹೊಗಳಬೇಕು, ಹಿಂದೆ ಹೇಳಿದ್ರು ಒಳ್ಳಿಲ್ಲ. ನಮಗ ಆ ಬೈದದ್ದು ಅದು ವರ ಆಯ್ತು ನಮ್ಗೆ. ಹಾಗಾಗಿ ನಮ್ಗೆ ಅವರೆಲ್ಲ ಪ್ರಾತಸ್ಮರಣೀಯರು. ಮತ್ತೆ ಕೊನೆಗೆ ಯಾರು ಇಲ್ಲೋದ್ರು ರಾಮ ಹೆಗಡೆ, ಶನಿ ಮಹಾತ್ಮೆ. ಸಾಮೂರು ಇಲ್ಲದವ್ರೆ ವಿಕ್ರಮ ರಾಮ ಹೆಗಡೆ, ಜಲವಳ್ಳಿ ಇಲ್ಲದವ್ರೆ ಶನಿ ರಾಮ ಹೆಗಡೆ, ಬೆಳೆಯೂರು ಇಲ್ಲದವ್ರು ನಂದಿ ಶಕ್ತಿ ರಾಮ ಹೆಗಡೆ, ಮುಖ್ಯ ಪ್ರಾಣ ಇಲ್ಲದವರು ಸಾಯಿಬ ರಾಮ ಹೆಗಡೆ, ರಾಮಗಾಣಿಗ ರಾಮ ಹೆಗಡೆ, ಬೇತಾಳ ರಾಮ ಹೆಗಡೆ. ನಾನು ಹೆಣ್ಣು ವೇಷವನ್ನು ಬಿಟ್ಟು ಶನಿ ಮಹಾತ್ಮೆಯಲ್ಲಿ ಮಾಡಿದೋದು ವೇಷವೇ ಇಲ್ಲ. ಅದಷ್ಟಕ್ಕೂ ಕಾರಣ ನಾವು. ಹಾಗಾಗಿ ನನಗೆ ಇಡೀ ಪ್ರಸಂಗ ಬಾಯಿ ಬರ್ತದೆ. ನಾಗಶ್ರೀಲಿ ಹೌದು, ಕೆಲವೇ ಚಿತ್ರಾವತಿಲಿ ಹೌದು. ನಾನು 3 ವರ್ಷ ಒಡ್ಡೋಲ್ಗ 5-6 ವೇಷ ಹಾಕಿದ್ರೆ ಆಕಸ್ಮಿಕ ನಂಗೆ ಶಿಥಿಲ ಬಂದದ್ದು. ಇದು ಬಿದ್ಕಲ್ ಕಟ್ಟೆಲ್ಲ ಆಟ, ಬೆಳೆಯೂರು ಆ ದಿವಸ ಆಕಸ್ಮಿಕ ಬರ್ಲಿಲ್ಲ. ಮೋಹನ್ದಾಸ್ ಶೆಣಿಯವ್ರ ರಜೆ ಇತ್ತು. ಯಾರು ರಜೆ ಅವ್ರ ವೇಷ ನಂದು ಶ್ವೇತದತ್ತ. ಶ್ವೇತದತ್ತ ಮಾಡ್ಕೊಂಡು ಹೋಗಿದ್ದ. ಒಂದು ಪ್ರವೇಶ ಒಳಗೆ ಬರೋದಕ್ಕೂ ಹೇಳಿದ್ರು, ಭಾಗವತರು ಹೇಳಿದ್ದಾರೆ ಶಿಥಿಲ ಮಾಡ್ಬೇಕಂತೆ. ಮೇಕಪ್ ಹೊಳಿಸಿದೆ, ಕೆಂಪಿಗೆ ಆವಲ್ಲ ಅಟ್ಟೆ ಇಟ್ಟು ಕಟ್ಟುದಿಲ್ಲ, ಕೆಂಪು ಕ್ಯಾದಿ ಮೇಲೆ ಕಟ್ಟು ಶಿಥಿಲ ರೆಡಿ ಆಯ್ತು. ಶಿಥಿಲ ಮತ್ತೆ ಬೆಳೆಯೂರು ಬಂದ್ರು, ಮತ್ತೆ ಶಿಥಿಲ ಇಲ್ಲ.